ಬನ್ನಿ ನಿಮ್ಮ ಪರ್ಸನ್ ಲವ್ ಮೆಸೇಜಸ್ ಏನಿದೆ ನೋಡೋಣ. ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಾ ಇಲ್ಲ, ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಐ ಕ್ಯಾನ್ ಗಿವ್ ಅಪ್ ಮೈ ಲೈಫ್ ಫಾರ್ ಯು. ನಿಮಗೋಸ್ಕರ ನನ್ನ ಜೀವನನ ನಾನು ಬಿಟ್ಕೊಡೋದಕ್ಕೆ ತಯಾರಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಐ ಆಮ್ ಫಾಲಿಂಗ್ ಔಟ್ ಆಫ್ ಲವ್ ವಿತ್ ಯು. ಸೊ ನಿನ್ನ ಜೊತೆ ನಾನು ಪ್ರೀತಿಲಿ ಬಿದ್ದಿದ್ದೀನಿ. ನಿನ್ನ ಜೀವನದಿಂದ ಅಥವಾ ನಿನ್ನ ಪ್ರೀತಿಯಿಂದ ಹೊರಬರೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಗಾಸಿಪ್ ಮಾಡ್ತಾ ಇದ್ದೀನಿ ನಿನ್ನ ಬಗ್ಗೆ ನಾನು ಅಂತ ಕೂಡ ಹೇಳ್ತಿದ್ದಾರೆ. ಸೊ ನಿನ್ನ ಜೀವನದಿಂದ ನಾನು ಹೊರಗೆ ಹೋಗ್ತೀನಿ, ಏನು ಮಾಡ್ತೀಯ ಇವಾಗ ಅಂತ ಕೇಳ್ತಿದ್ದಾರೆ. ಸೊ ಐ ಆಮ್ ಸ್ಲೀಪಿಂಗ್ ವಿತ್ ಸಮ್ವನ್ ಎಲ್ಸ್ ಅಂತ ಹೇಳ್ತಿದ್ದಾರೆ. ಸೊ ನಿನ್ನಿಂದ ನಂಗೆ ತುಂಬ ಡಿಪ್ರೆಷನ್ ಆಗೋಗಿದೆ ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಟು ಮ್ಯಾರಿ ಯು. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಅವ್ರು ನಿಮ್ಮನ್ನು ಮದುವೆ ಆಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯುವರ್ ಬ್ಯೂಟಿಫುಲ್ ಫೇಸ್ ಈಸ್ ಆಲ್ವೇಸ್ ಆನ್ ಮೈ ಮೈಂಡ್. ಐ ಆಮ್ ಅಬೆಸ್ಡ್ ವಿತ್ ಯುವರ್ ಪಿಕ್ಚರ್ಸ್. ಸೊ ನಿಮ್ಮ ಸುಂದರವಾದ ಮುಖ ಯಾವಾಗಲೂ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ಅವ್ರ ತಲೆಯಲ್ಲಿ ಕೂತಿರುತ್ತಂತೆ. ಸೊ ನೀವು ಟಯ ಟಯ ಅಂತ ಡ್ಯಾನ್ಸ್ ಮಾಡ್ತಿರ್ತೀರಂತೆ. ಐ ಆಮ್ ಸ್ಟಾಕಿಂಗ್ ಯು ಥ್ರೂ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಅವರು ಮಾಹಿತಿ ತಿಳ್ಕೊಳ್ತಾ ಇರ್ತಾರಂತೆ. ಜೊತೆಗೆ ನಿಮ್ಮ ಬಗ್ಗೆ ತುಂಬ ನೋಡ್ತಾ ಇರ್ತೀನಿ ನಾನು ಅಂತ ಕೂಡ ಹೇಳ್ತಿದ್ದಾರೆ. ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದೀನಿ, ಫ್ಯಾಮಿಲಿ ಹತ್ರ ಮಾತಾಡಿದ್ದೀನಿ, ನೀನು ಅಂದರೆ ನಂಗೆ ಇಷ್ಟ ಅಂತ ಹೇಳಿದ್ದೀನಿ ಅಂತ ಹೇಳ್ತಿದ್ದಾರೆ. ನಿಂಗೋಸ್ಕರ ನಾನು ದಿನಾಗಲೂ ಅಳ್ತಾ ಇದ್ದೀನಿ, ನಿಂಗೆ ಗೊತ್ತಾಗಲ್ವಾ ಅಂತ ಹೇಳ್ತಿದ್ದಾರೆ. ಕೆಲವ್ರಿಗೆ ನಿನ್ನ ಪ್ರೀತಿ ಅಂದರೆ ನನಗೆ ಭಯ ಅಂತ ಹೇಳ್ತಿದ್ದಾರೆ. ಸೊ ಐ ಡಂಪ್ಡ್ ಯು ಅಂತ ಕೆಲವ್ರು ಹೇಳ್ತಿದ್ದಾರೆ. ಸೊ ಐ ಫೀಲ್ ಸಾರಿ ಫಾರ್ ಯು. ಸೊ ನಿಮಗೆ ಸಾರಿ ಕೇಳಬೇಕು ಅಂತ ಅನ್ನಿಸ್ತಾ ಇದೆ, ನಿಂಗೆ ಹೀಗೆ ಆಗಬಾರ್ದಾಗಿತ್ತು ಅಂತ ಯಾರೋ ಫೀಲ್ ಮಾಡ್ತಾ ಇದ್ದಾರೆ. ನಿನ್ನನ್ನು ಮರಿಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಬಟ್ ಆಗ್ತಾ ಇಲ್ಲ, ನಾನೇನು ಮಾಡಲಿ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ನಿಂಗೋಸ್ಕರ ಕವಿತೆನ ಬರೆದಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ. ಇದು ಭಟ್ರು ಬರೆದಿದ್ದು. ಅವ್ರು ಯಾವ ಥರ ಬರೆದಿದ್ದಾರೋ ಗೊತ್ತಿಲ್ಲ. ನಂಗೊಂದು ಕವಿತೆ ಕೇಳಿಸ್ತಾ ಇದೆ, ಯಾರೋ ಬರೆದಿರೋದು. ನೀನು ನನ್ನ ಹೃದಯ ಅಯ್ಯೋ, ಆ ಕವಿತೆ ನನ್ನ ಕೈಲಿ ಓದೋಕ್ಕಾಗಲ್ಲ. ಆ ಥರದ್ದೇನೋ ಕವಿತೆ ಅದು. ಸೊ ಐ ಆಮ್ ಜಲಸ್ ಟು ಸಿ ಯು ವಿತ್ ಸಮನ್ ಎಲ್ಸ್. ಐ ಕೆನಾಟ್ ಶೇರ್ ಯು. ನಿನ್ನನ್ನು ನಾನು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದಕ್ಕಾಗೋದಿಲ್ಲ, ನಂಗೆ ತುಂಬ ಹೊಟ್ಟೆ ಕಿಚ್ಚಾಗತ್ತೆ, ಜಲಸ್ ಫೀಲ್ ಆಗತ್ತೆ ಅಂತ ಹೇಳಿದ್ದಾರೆ. ಐ ನೆವರ್ ವಾಂಟ್ ಟು ಬಿ ಸಿ ಯುವರ್ ಫೇಸ್ ಅಗೇನ್. ನಿನ್ನ ಮುಖನ ಮತ್ತೆ ನನಗೆ ನೋಡಲಿಕ್ಕೆ ಇಷ್ಟ ಇಲ್ಲ, ನನಗೆ ನಿನ್ನ ಮುಖಾನ ತೋರಿಸ್ಬೇಡ ಅಂತ ಹೇಳ್ತಿದ್ದಾರೆ. ಸೊ ನಿನ್ನ ವಾಯ್ಸ್ ಕೇಳಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ. ಐ ಆಮ್ ಡೈಯಿಂಗ್ ಟು ಹಿಯರ್ ಯುವರ್ ವಾಯ್ಸ್. ನಿನ್ನ ವಾಯ್ಸ್ ಕೇಳಬೇಕು ಅಂತ ಸಾಯ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ದೈಹಿಕವಾಗಿ ಕಾಮನೆಗಳು ತುಂಬ ಇದೆ. ಐ ಸೆಕ್ಷುಲಿ ಫ್ಯಾಂಟಸೈಸ್ ಅಬೌಟ್ ಯು ಅಂತ ಹೇಳ್ತಿದ್ದಾರೆ. ಐ ಹ್ಯಾವ್ ನೋ ಹೆಲ್ತಿ ಬೌಂಡ್ರೀಸ್. ಕೆಲವರು ಬರೀ ಕಾಮುಕ ಭಾವನೆಯನ್ನು ಇಟ್ಕೊಂಡು ನಿಮ್ಮ ಜೊತೆ ಇದ್ದಾರೆ. ಸೊ ಹಾಗಾಗಿ ಇಂಥ ಕಾಮುಕರ ಬಗ್ಗೆ ನೀವೇನು ನಿರ್ಧಾರ ತೊಗೊಳ್ಬೇಕು ಅಂದ್ಕೊಂಡಿದ್ದೀರೋ ಆ ನಿರ್ಧಾರನ ಯೋಚನೆ ಮಾಡಿ ತೊಗೊಳ್ಳಿ ಅನ್ನುವಂಥದ್ದು ಇದೆ. ಐ ವಿಶ್ ಯು ವುಡ್ ವಾಂಟ್ ಟು ಬಿ. ಐ ಕೆನಾಟ್ ಲೆಟ್ ಯು ಗೋ. ನಿಮ್ಮನ್ನು ಬಿಡೋದಕ್ಕೂ ಆಗೋದಿಲ್ಲ. ನಿಮ್ಮ ಜೊತೆ ನನಗೆ ಜಸ್ಟ್ ಫಿಸಿಕಲ್ ರಿಲೇಷನ್ಶಿಪ್ ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ನೀವು ಅವರು ಸಮಥಿಂಗ್ ಏನೋ ವಿಚಾರಗಳು ಸೀಕ್ರೆಟ್ ಇದೆ. ಸೊ ಆ ಕಾರಣಕ್ಕೋಸ್ಕರ ಅವರು ನೀವು ಬೇಕು ಅಂತ ಹಠ ಮಾಡ್ತಿದ್ದಾರೆ. ಐ ಸಿ ಯು ಆ್ಯಸ್ ಮೈ ಸೋಲ್ಮೇಟ್ ಅಂತ ಹೇಳ್ತಿದ್ದಾರೆ. ಸೋಲ್ಮೇಟ್ ಆಗಿ ನೋಡ್ತಿದ್ದಾರೆ. ಐ ಆಮ್ ಹೆಲ್ಪ್ಲೆಸ್ ದಟ್ ಯು ವಿಲ್ ನೆವರ್ ಬ್ಯಾಕ್ ಟು ಮೀ. ಸೊ ಅವರಿಗೆ ಭರವಸೆ ಅನ್ನೋದು ಇಲ್ಲ, ಅವರು ಏನೂ ಸಹಾಯ ಮಾಡೋಕ್ಕೂ ಆಗ್ತಾ ಇಲ್ಲ. ನೀವು ಅವ್ರ ಜೀವನಕ್ಕೆ ವಾಪಸ್ ಬರೋದು ಅವರಿಗೆ ನಿಜ ಅಂತ ಅನ್ನಿಸ್ತಾ ಇಲ್ಲ, ಬರ್ತೀರಾ ಅಂತಲೂ ಅನ್ನಿಸ್ತಾ ಇಲ್ಲ. ಐ ಡಿಸೈಡೆಡ್ ಟು ಟೆಕ್ಸ್ಟ್ ಯು ಬಟ್ ಐ ಜಸ್ಟ್ ಕೆನಾಟ್. ಸೊ ಫೋನ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂದ್ಕೊಳ್ತಾರೆ, ಬಟ್ ಮಾಡೋಕ್ಕಾಗ್ತಾ ಇಲ್ಲ. ಹಗಲ್ಗನಸು ಕಾಣ್ತಾ ಇದ್ದೀನಿ ನಾನು ಅಂತ ಹೇಳ್ತಿದ್ದಾರೆ. ಐ ಡೇ ಡ್ರೀಮ್ ಅಬೌಟ್ ಯು. ನೋ ಒನ್ ಕಂಪೇರ್ಸ್ ಟು ಯು.
ಐ ಹ್ಯಾವ್ ನೆವರ್ ಫೆಲ್ಟ್ ಯು ಎನಿ ಒನ್ ದ ವೇ ಐ ಫೀಲ್ ಫಾರ್ ಯು. ಸೊ ನಿಮ್ಮ ಬಗ್ಗೆ ಅವ್ರಿಗಿರೋಂಥ ಫೀಲಿಂಗ್ ಇದಕ್ಕೆ ಮುಂಚೆ ಯಾರ ಮೇಲೂ ಬಂದಿಲ್ವಂತೆ. ಸೊ ಆ ಥರ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮಲ್ಕೊಳಕ್ಕೆ ಮುಂಚೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ. ಡೀಪ್ ಲವಲ್ಲಿ ಕೆಲವರು ಇದ್ದಾರೆ, ಕೆಲವರು ನಿದ್ದೆ ಮಾಡ್ದಿರ ಕಾಯ್ತಾ ಇದ್ದಾರೆ, ಕೆಲವರು ನಿಮ್ಮ ಜೀವನದಲ್ಲಿ ಆಟ ಆಡ್ತಿದ್ದಾರೆ, ಕೆಲವರು ನಿಮ್ಮ ಮೇಲೆ ರಿವೆಂಜಲ್ಲಿ ಇದ್ದಾರೆ, ಕೆಲವರು ನೋವಲ್ಲಿ ಇದ್ದಾರೆ, ಕೆಲವರು ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಕೆಲವರು ಮತ್ತೆ ನೀವು ಪ್ರೀತಿನ ಒಪ್ಕೊಳ್ತೀರಾ ಅಂತ ಇದ್ದಾರೆ, ಕೆಲವರು ನಿಮ್ಮನ್ನು ದ್ವೇಷ ಮಾಡ್ತಿದ್ದಾರೆ, ಕೆಲವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ, ಕೆಲವರು ನಾಟಕ ಮಾಡ್ತಿದ್ದಾರೆ, ಕೆಲವರು ವಾಮಾಚಾರ ಮಾಡಿಸ್ತಿದ್ದಾರೆ. ಸೊ ಕೆಲವರು ನಿಮ್ಮ ಹಿಂದೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಕೆಲವರು ರಿವೆಂಜ್ ತೊಗೊಳ್ಬೇಕು ಅಂತ ಕೂಡ ಇದ್ದಾರೆ. ಸೊ ಇದೆಲ್ಲದರ ಮಾಹಿತಿ ನಿಮ್ಮ ಫ್ರೆಂಡ್ಗಳಲ್ಲಿ ಅಥವಾ ಅವರ ಫ್ರೆಂಡ್ಗಳಲ್ಲಿ ಇದೆ. ಇದು ನಿಮಗೆ ಬಿಟ್ಟಂಥ ವಿಚಾರ. ಸೊ ನೀವು ಇವರಿಗೆ ನಿಮ್ಮ ಜೀವನದಲ್ಲಿ ಯಾವ ಸ್ಥಾನನ ಕೊಡ್ತೀರಾ? ಇದು ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಸಂಬಂಧಪಟ್ಟಂಗೆ ಇರಬಹುದು, ಅಥವಾ ನಿಮ್ಮದೇ ಆದ ವೈಯಕ್ತಿಕ ವಿಚಾರದಲ್ಲಿ ಇರಬಹುದು, ಅಥವಾ ಫ್ರೆಂಡ್ ಝೋನಲ್ಲಿ ಇರ್ಬೋದು, ಲವರ್ ಝೋನಲ್ಲಿ ಇರ್ಬೋದು, ಕಾರ್ಮಿಕ್ ಇರ್ಬೋದು. ಸೊ ನೀವೇ ನಿರ್ಧಾರ ತಗೊಳ್ಳಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.